ಹಾಯ್ ವಿದ್ಯಾರ್ಥಿಗಳೇ, ನೋಡಿ ಈ ನಿಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆ, 5 ಅಂಕಗಳಿಗೆ ಪಿಕ್ಸ್ ಬರುವಂಥ ಪ್ರಶ್ನೆ ಇದು. ನೋಡಿ, ಉತ್ಪಾದನಾ ಒಂದು ಹಂತಗಳನ್ನು ಕೇಳ್ತಾರೆ, ಒಟ್ಟು ಉತ್ಪಾದನೆ ಕೇಳ್ತಾರೆ, ಮಧ್ಯಂತರ ಸರಕುಗಳ ಬಳಕೆ ಕೇಳ್ತಾರೆ, ಮೌಲ್ಯವರ್ಧನೆ ಕೇಳ್ತಾರೆ. ನೋಡಿ, ಉತ್ಪಾದನಾ ಹಂತಗಳು ಗೋಧಿ, ಹಿಟ್ಟು, ಬ್ರೆಡ್, ಚಿಲ್ಲರೆ ಅಂಗಡಿಗಳು ಅಂತ ಇರುತ್ತೆ. ಒಟ್ಟು ಉತ್ಪಾದನೆ ಇಲ್ಲಿ ಕೊಟ್ಟಿದ್ದಾರೆ 500 0 ಆ್ಯಂಡ್ ಡ್ಯಾಶ್ ಆ್ಯಂಡ್ ಹಿಟ್ಟು ಡ್ಯಾಶ್ 500 300, ಬ್ರೆಡ್ 1100 ಡ್ಯಾಶ್ 300, ಚಿಲ್ಲರ್ ಅಂಗಡಿ ಡ್ಯಾಶ್ 1100 ಮತ್ತು 200. ಇಲ್ಲಿ ನಾವು ಕಾಣೆಯಾದಂಥ ಮೌಲ್ಯಗಳನ್ನು ಕಂಡುಹಿಡಬೇಕು. ಸಿಂಪಲ್ಲಾಗಿದೆ, ಇಲ್ಲಿ ಮೈನಸ್ ಪ್ಲಸ್ ಬಿಟ್ಟರೆ ಬೇರೆ ಏನನ್ನು ಕೂಡ ಬರೋದಿಲ್ಲ. ನೋಡಿ, ಗೋಧಿ ಇಲ್ಲಿ ಒಟ್ಟು ಉತ್ಪಾದನೆ ಎಷ್ಟಿದೆ? 500 ಇದೆ. ಮಧ್ಯಂತರ ಸರಕುಗಳ ಬಳಕೆ ಎಷ್ಟು ಮಾಡಿಲ್ಲ ಅವರು. ಹಾಗಾದ್ರೆ ಮೌಲ್ಯವರ್ಧನೆ A to Z ಎಷ್ಟಿರುತ್ತೆ? ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮುಖ್ಯವಾಗಿ ಅವರ ಒಟ್ಟು ಉತ್ಪಾದನೆ ಇಲ್ಲಿ ಅವರ ಒಂದು ಮೌಲ್ಯವರ್ಧನೆ ಆಗಿರುತ್ತೆ. ಯಾಕಂದರೆ ಒಂದು ವೇಳೆ ಅವರು ಮಧ್ಯಂತರ ಸರಕುಗಳ ಬಳಕೆ ಏನಾದರೂ ಖರ್ಚು ಮಾಡಿದರೆ 500 ರೂಪಾಯಿ ಮೈನಸ್ ಮಾಡಬೇಕಾಗಿತ್ತು. ಬಟ್ ಅವ್ರದ್ದು ಬಳಕೆನೇ ಆಗಿಲ್ಲ. ಹಾಗಾಗಿ A to Z ಅವರ ಮೌಲ್ಯವರ್ಧನೆ 500 ಆಗಿರುತ್ತೆ. ಹಿಟ್ಟು ಒಟ್ಟು ಉತ್ಪಾದನೆ ಕೊಟ್ಟಿಲ್ಲ, ಬಟ್ ಮಧ್ಯಂತರ ಸರಕುಗಳು 500 ಖರ್ಚು ಮಾಡ್ಯಾರೆ. ಮೌಲ್ಯವರ್ಧನೆ ಲಾಭ ಎಷ್ಟಿದೆ? 300 ಇದೆ. ಎರಡನ್ನೂ ಕೂಡಿಸಿದ್ರೆ ಎಷ್ಟು ಬರುತ್ತೆ? ಇಲ್ಲಿ 800. 500 + 300 800 ಅವರ ಒಟ್ಟು ಉತ್ಪಾದನೆ. ಯಾವುದು? ಹಿಟ್ಟು. ಬ್ರೆಡ್ 1100 ಒಟ್ಟು ಉತ್ಪಾದನೆ ಆಗಿದೆ, ಬಟ್ ಮಧ್ಯಂತರ ಕೊಟ್ಟಿಲ್ಲ, ಬಟ್ ಅವರಿಗೆ ಮೌಲ್ಯ ಎಷ್ಟಾಗಿದೆ? 300 ಆಗಿದೆ. ಹಾಗಾದರೆ 1100 ರೂಪಾಯಿದಲ್ಲಿ 300 ರೂಪಾಯಿ ಕಳೆದ್ರೆ ಎಷ್ಟು ಉಳಿತದೆ? ಈ ಸಿಂಪಲ್ ಆಗಿ ಟ್ರಿಕ್ ಇದು, 800 ಉಳಿತದೆ. ಹೌದಾ? ನೆಕ್ಸ್ಟ್ ಇಲ್ಲಿ ಬಂದ್ಕೊಂಡು ಮಧ್ಯಂತರ ಸರಕುಗಳು 1100 ಇದೆ, ಮೌಲ್ಯವರ್ಧನೆ 200, ಎರಡು ಸೇರಿಸ್ಬಿಟ್ರೆ ನಮ್ಗೆ ಎಷ್ಟು ಬರುತ್ತೆ? 1300. ಇಷ್ಟು ಮಾಡಿಬಿಟ್ರೆ ನಿಮಗೆ 5 ಅಂಕಗಳು ಈಸಿಯಾಗಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಷಯಗಳ ನೋಟ್ಸ್ ಕೂಡ ಈ ಒಂದು ಚಾನಲಲ್ಲಿ ಇದೆ.